ದೇವರ ಮಗ ಈ ಪದವನ್ನು ನಾವ್ ಎಷ್ಟೋ ಸಲ ಕೇಳಿರ್ತೀವಿ. ಆದ್ರೆ ಇದರ ನಿಜವಾದ ಅರ್ಥವೇನು? ಹ್ಮ್ ದೇವರ ಎರಡನೇ ವ್ಯಕ್ತಿಯನ್ನ ಹೀಗೆ ಕರೆಯೋದ್ರ ಹಿಂದೆ ಆಳವಾದ ಉದ್ದೇಶವಾದ್ರೂ ಏನು? ಹ್ಮ್ ಈ ಪ್ರಶ್ನೆ ನೋಡಕ್ಕೆ ಸರಳವಾಗಿ ಕಾಣ್ಬೋದು. ಹೌದು. ಆದ್ರೆ ನಾವು ಪರಿಶೀಲಿಸಿರುವ ಮೂಲ ಗ್ರಂಥಗಳನ್ನ ನೋಡಿದ್ರೆ ಇದೊಂದು ಅದ್ಭುತವಾದ ದೊಡ್ಡ ತಿರುವುಗಳ ಕಥೆ ಅಂತ ಗೊತ್ತಾಗುತ್ತೆ. ಹೌದು. ದೊಡ್ಡ ತಿರುವು ಅನ್ನೋದು ತುಂಬಾ ಸರಿಯಾದ ಪದ. ಯಾಕಂದ್ರೆ ಹೌದಾ? ಆ ನಾವು ನೋಡಲಿರುವ ಹೀಬ್ರೂಗಳು ಮತ್ತು ಕೀರ್ತನೆಗಳ ಭಾಗಗಳಲ್ಲಿ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನೇ ತಲೆಕೆಳಗಾಗಿಸುವಂಥ ವಿಷಯಗಳಿದೆ. ಓ. ಅಂದ್ರೆ ದೈವಿಕ ವ್ಯಕ್ತಿಯೊಬ್ಬರು ಯಾಕೆ ಮನುಷ್ಯರಾಗಬೇಕು, ಯಾಕೆ ದೇವದೂತರಿಗಿಂತಲೂ ಕೆಳಗಿನ ಸ್ಥಾನಕ್ಕೆ ಇಳಿಬೇಕು, ಹ್ಮ್. ಮತ್ತು ಕೊನೆಗೆ ಏಕೈಕ ಪುತ್ರ ಹಾಗೂ ಚೊಚ್ಚಲ ಮಗ ಅನ್ನೋ ಎರಡು ಬೇರೆ ಬೇರೆ ಬಿರುದುಗಳ ಮೂಲಕ ಒಂದು ಹೊಸ ರೀತಿಯ ಅಧಿಕಾರವನ್ನ ಹೇಗೆ ಸ್ಥಾಪಿಸಿದ್ರು ಅನ್ನೋದನ್ನ ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಸರಿ. ಹಾಗಿದ್ರೆ ಈ ತಿರುವುಗಳ ಕಥೆಯನ್ನ ಮೊದಲಿಂದಲೇ ಶುರು ಮಾಡೋಣ. ಹ್ಮ್. ಮೊದಲನೇ ಮತ್ತು ಬಹುಶಃ ಅತೀ ದೊಡ್ಡ ತಿರುವು ಹ. ದೇವರ ಎರಡನೆಯ ವ್ಯಕ್ತಿ ಮನುಷ್ಯನಾಗಿದ್ದೇ ಒಂದು ದೊಡ್ಡ ಆಶ್ಚರ್ಯ. ಇದರ ಹಿಂದಿನ ಕಾರಣವಾದ್ರೂ ಏನು? ಮೂಲ ಗ್ರಂಥಗಳು ಏನ್ ಹೇಳ್ತವೆ? ಹೀಬ್ರೂ 2.14-16 ಪ್ರಕಾರ ಇದಕ್ಕೆ 3 ಮುಖ್ಯ ಕಾರಣಗಳಿವೆ. 3 ಕಾರಣಗಳ? ಹೌದು. ಮೊದಲನೇದು, ಮರಣದ ಶಕ್ತಿಯನ್ನು ಹಿಡಿದಿದ್ದ ಸೈತಾನನನ್ನು ಮರಣದ ಮೂಲಕವೇ ನಾಶ ಮಾಡುವುದು. ಇದು ಮೊದಲನೇ ತಿರುವು. ಓಕೆ. ಶತ್ರುವನ್ನು ಅವನದೇ ಅಸ್ತ್ರದಿಂದ ಸೋಲಿಸುವುದು. ಒಂದ್ ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಕೇಳಿ. ಈ 3 ಕಾರಣಗಳು ಸೈತಾನನನ್ನು ನಾಶ ಮಾಡುವುದು, ಮನುಷ್ಯರನ್ನು ಮರಣದ ಭಯದಿಂದ ಬಿಡಿಸುವುದು ಮತ್ತು ಈ ಜಗತ್ತನ್ನು ಆನುವಂಶಿಕವಾಗಿ ಪಡೆಯಲು ಸಹಾಯ ಮಾಡುವುದು, ಇವು ಪ್ರತ್ಯೇಕ ಗುರಿಗಳೇ ಅಥವಾ ಒಂದಕ್ಕೊಂದು ಸಂಬಂಧ ಇದೆಯಾ? ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ? ಬಹಳ ಒಳ್ಳೆ ಪ್ರಶ್ನೆ. ಇವು 3 ಒಂದಕ್ಕೊಂದು ಬೆಸೆದುಕೊಂಡಿವೆ. ಆದ್ರೆ ಇದರ ಕೇಂದ್ರ ಬಿಂದು ಮನುಷ್ಯರ ಬಿಡುಗಡೆಯೇ ಆಡಿದೆ. ಸೈತಾನನನ್ನು ಸೋಲಿಸುವುದು ಅಂತಿಮ ಗುರಿಯಲ್ಲ. ಬದಲಾಗಿ ಮನುಷ್ಯರನ್ನು ಅವನ ಹಿಡಿತದಿಂದ ಬಿಡಿಸಲಿಕ್ಕೆ ಅದೊಂದು ಸಾಧನ ಅಷ್ಟೇ. ಸರಿ. ಮರಣದ ಭಯ ಅನ್ನೋದು ಕೇವಲ ಸಾಯುವಾಗಿನ ಭಯವಲ್ಲ. ಅದು ಜೀವನದುದ್ದಕ್ಕೂ ನಮ್ಮನ್ನು ದಾಸರನಾಗಿ ಇಟ್ಟುಕೊಳ್ಳುವ ಒಂದು ಶಕ್ತಿ. ಹೌದು ಹೌದು. ಮೂಲ ಗ್ರಂಥದ ಪ್ರಕಾರ ಆ ಭಯದ ಸರಪಳಿಯನ್ನು ಮುರಿಯೋದೇ ಪ್ರಾಥಮಿಕ ಉದ್ದೇಶವಾಗಿತ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ನಂಬಿಕೆ ಇರಲಿ, ಈ ಮರಣದ ಭಯದ ಜೊತೆಗಿನ ಹೋರಾಟ ಅರ್ಥವಾಗುತ್ತೆ. ನಮ್ಮ ಜೀವನದ ಎಷ್ಟೋ ನಿರ್ಧಾರಗಳನ್ನು ಇದೇ ಭಯ ಕಂಟ್ರೋಲ್ ಮಾಡುತ್ತೆ. ನಿಜ. ಹಾಗಾಗಿ ಇದೊಂದು ಮೂಲಭೂತ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ ಅನ್ನೋದು ಬಹಳ ಆಳವಾದ ವಿಷಯ. ಸರಿ, ಹಾಗಾದ್ರೆ ಈ ಉದ್ದೇಶವನ್ನು ಪೂರೈಸಲು ಅವರು ಮನುಷ್ಯರಾದ್ರು. ಆದ್ರೆ ಅವರು ಪಡ್ಕೊಂಡ ಸ್ಥಾನಮಾನದ ಬಗ್ಗೆ ಮೂಲಗ್ರಂಥಗಳು ಏನ್ ಹೇಳ್ತಾವೆ? ಇಲ್ಲೇ ಮತ್ತೊಂದು ದೊಡ್ಡ ತಿರುವಿದೆ. ಓ. ಕೀರ್ತನೆ 8:5ರಲ್ಲಿ ನೀನು ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದಿ ಅಂತ ಹೇಳಲಾಗಿದೆ. ಮನುಷ್ಯನಾದದ್ದು ಮಾತ್ರವಲ್ಲ, ದೇವದೂತರಿಗಿಂತಲೂ ಕೆಳಗಿನ ಸ್ಥಾನವನ್ನು ಅವರು ಆಯ್ದುಕೊಂಡ್ರು. ಈ ಭಾಗ ನನ್ನನ್ನು ಸ್ವಲ್ಪ ಗೊಂದಲಕ್ಕೀಡು ಮಾಡಿತ್ತು. ಯಾಕಂದ್ರೆ ಮೂಲ ಹೀಬ್ರೂ ಭಾಷೆಯಲ್ಲಿ ದೇವದೂತರು ಅನ್ನೋ ಪದದ ಬದಲು ಎಲೋಹೀಮ್ ಅಂತ ಇದೆಯಲ್ವಾ? ಎಕ್ಸಾಕ್ಟ್ಲಿ. ಸ್ವಲ್ಪ ಕಡಿಮೆ ಮಾಡಲಾಯ್ತಾ ಅಥವಾ ದೇವದೂತರಿಗಿಂತಲೇ? ಎರಡಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ವಾ? ಖಂಡಿತ. ಇದೊಂದು ಅದ್ಭುತವಾದ ದೇವತಾಶಾಸ್ತ್ರೀಯ ಒಗಟು. ಹೌದು. ಎಲೋಹೀಮ್ ಪದವು ಹಳೆಯ ಒಡಂಬಡಿಕೆಯಲ್ಲಿ ಹಲವು ಅರ್ಥಗಳನ್ನು ಹೊಂದಿದೆ. ಕೆಲವೊಮ್ಮೆ ಅದು ಸರ್ವಶಕ್ತ ದೇವರನ್ನು ಸೂಚಿಸಿದರೆ, ಇನ್ನು ಕೆಲವು ಕಡೆ ದೇವದೂತರನ್ನು ಅಥವಾ ದೈವಿಕ ಸಭೆಯ ಸದಸ್ಯರನ್ನು ಸೂಚಿಸುತ್ತೆ. ಓಕೆ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದೇವದೂತರು ದೇವರ ಪ್ರತಿನಿಧಿಗಳಾಗಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯ ಹೀಬ್ರೂ ಗ್ರಂಥವು ಈ ಗೊಂದಲವನ್ನ ಪರಿಹರಿಸುತ್ತೆ. ಹೀಬ್ರೂ 2.7ರಲ್ಲಿ ಅದೇ ಕೀರ್ತನೆಯನ್ನು ಉಲ್ಲೇಖಿಸುವಾಗ ಗ್ರೀಕ್ ಭಾಷೆಯ ಏಂಜಲೋಸ್ ಪದವನ್ನು ಬಳಸಲಾಗಿದೆ. ಓ ಸರಿ. ಅದರ ಅರ್ಥ ಸ್ಪಷ್ಟವಾಗಿ ದೇವದೂತರು ಅಂತಾನೇ ಇದೆ. ಹಾಗಾದ್ರೆ ಇದು ಉದ್ದೇಶಪೂರ್ವಕವಾದ ಆಯ್ಕೆ. ದೈವೈಕ ವ್ಯಕ್ತಿ ಮನುಷ್ಯನಾಗಿ ಸ್ವಲ್ಪ ಕಾಲ ದೇವದೂತರಿಗಿಂತಲೂ ಕೆಳಗಿನ ಸ್ಥಾನವನ್ನು ಸ್ವೀಕರಿಸಿದರು. ಯಾಕೆ ಇಷ್ಟು ಕೆಳಗೆ ಇಳಿಬೇಕಿತ್ತು? ಯಾಕೆಂದ್ರೆ ಮರಣವನ್ನು ಅನುಭವಿಸಬೇಕಾದರೆ ಅವರು ಮರಣಕ್ಕೆ ಒಳಗಾಗುವಂಥ ಸ್ಥಿತಿಗೆ ಬರ್ಬೇಕಿತ್ತು. ಸರಿ. ದೇವದೂತರು ಸಾಯುವುದಿಲ್ಲ, ಮನುಷ್ಯ ಮಾತ್ರ ಸಾಯಬಲ್ಲ. ಹಾಗಾಗಿ ಮನುಷ್ಯನಾಗಿ ಮರಣದ ಕಷ್ಟವನ್ನು ಅನುಭವಿಸಿ ಆ ಶಿಲುಬೆಯ ಮರಣದ ಮೂಲಕವೇ ಮಹಿಮೆ ಮತ್ತು ಗೌರವದ ಕಿರೀಟವನ್ನು ಧರಿಸುವುದು ಅವರ ಉದ್ದೇಶವಾಗಿತ್ತು. ನೋಡಿ, ಇಲ್ಲೂ ಒಂದು ತಿರುವಿದೆ. ಅವಮಾನದ ಮಾರ್ಗವೇ ಗೌರವದ ದಾರಿಯಾಯಿತು. ಖಂಡಿತ. ಈ ಕೆಳಗೆ ಇಳಿಯುವ ಪ್ರಕ್ರಿಯೆ ಕೇವಲ ಶತ್ರುವನ್ನು ಸೋಲಿಸಲು ಮಾತ್ರವಲ್ಲ, ಒಂದು ಹೊಸ ಸಂಬಂಧವನ್ನು ಸ್ಥಾಪಿಸಲು ಕೂಡ ಆಗಿತ್ತು ಅಂತ ಮೂಲಗ್ರಂಥಗಳು ಹೇಳ್ತವೆ. ಸಹೋದರತ್ವದ ಪರಿಕಲ್ಪನೆ. ಹೌದು, ಇದು ಬಹಳ ಮುಖ್ಯವಾದ ಭಾಗ. ಅವರು ಮನುಷ್ಯರನ್ನು ಕೇವಲ ರಕ್ಷಿಸಲಿಲ್ಲ,
ಅವರನ್ನು ತಮ್ಮ ಸಹೋದರರು ಅಂತ ಕರೆದರು. ಇದು ಕೇವಲ ಒಂದು ಸಾಂಕೇತಿಕ ಬಿರುದು ಅಲ್ಲ. ಮೂಲಗ್ರಂಥಗಳು ಹೇಳುವ ಪ್ರಕಾರ ಮನುಷ್ಯನಾಗುವ ಮೂಲಕ ಅವರು ನಮ್ಮ ಕುಟುಂಬದ ವಂಶಾವಳಿಗೆ ಸೇರಿದ್ರು, ನಮ್ಮ ನೋವು ಮತ್ತು ನಿರೀಕ್ಷೆಗಳ ಇತಿಹಾಸದ ಭಾಗವಾದ್ರು. ಓಹೋ, ಕಾನೂನುಬದ್ಧವಾಗಿ ಮತ್ತು ಕುಟುಂಬದ ದೃಷ್ಟಿಯಿಂದ ಅವರು ನಮ್ಮಲ್ಲಿ ಒಬ್ಬರಾದ್ರು. ಅಂದ್ರೆ ಇದೊಂದು ಆಧ್ಯಾತ್ಮಿಕ ಸಂಬಂಧ ಮಾತ್ರವಲ್ಲ, ಇದೊಂದು ರೀತಿಯಲ್ಲಿ ಬ್ರಹ್ಮಾಂಡದ ಅತ್ಯುನ್ನತ ಕುಟುಂಬಕ್ಕೆ ನಮ್ಮನ್ನು ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆಯ ಹಾಗೆ. ನಿಖರವಾಗಿ ಈ ಸಹೋದರತ್ವದ ಮೂಲಕವೇ ಮನುಷ್ಯರು ದೇವರ ಮಕ್ಕಳು ಆಗುವ ದಾರಿ ತೆರೆಯಿತು. ಯೇಸು ಪುನರುತ್ಥಾನದ ಮೂಲಕ ದೇವರ ಮಗನೆಂದು ಸಾಬೀತಾದರೆ, ಅವರನ್ನು ಹಿಂಬಾಲಿಸುವವರು ಕೂಡ ಪುನರುತ್ಥಾನದ ಮೂಲಕ ದೇವರ ದತ್ತುಪುತ್ರರಾಗುತ್ತಾರೆ. ಈ ಸಂಬಂಧವೇ ಅವರು ಗೆದ್ದ ಆನುವಂಶಿಕತೆಗೆ ನಮ್ಮನ್ನು ಪಾಲುದಾರರನ್ನಾಗಿ ಮಾಡುತ್ತದೆ. ಇಲ್ಲಿ ಒಂದು ಬಹಳ ಜಟಿಲವಾದ ದೇವತಾಶಾಸ್ತ್ರೀಯ ಪ್ರಶ್ನೆ ಉದ್ಭವಿಸುತ್ತೆ. ದೇವರ ಎರಡನೇ ವ್ಯಕ್ತಿ ಯಾವಾಗಲೂ ಅಂದ್ರೆ ಶಾಶ್ವತತೆಯಲ್ಲೂ ಮಗ ಆಗಿದ್ರೆ, ಅಥವಾ ಈ ಸೃಷ್ಟಿಯ ಭಾಗವಾದಾಗ ಕಾಲ ದೇಶದೊಳಗೆ ಬಂದಾಗ ಮಾತ್ರ ಮಗ ಆದ್ರೆ? ಇದು ದೇವತಾಶಾಸ್ತ್ರದ ಅತಿ ಆಳವಾದ ಚರ್ಚೆಗಳಲ್ಲಿ ಒಂದು. ಹೌದು. ಮೂಲ ಗ್ರಂಥಗಳು ಈ ಬಗ್ಗೆ ಎರಡು ಪ್ರಮುಖ ದೃಷ್ಟಿಕೋನಗಳ ಸಾಧ್ಯತೆಯನ್ನು ನಮ್ಮ ಮುಂದಿಡ್ತವೆ. ಮೊದಲನೆಯ ದೃಷ್ಟಿಕೋನದ ಪ್ರಕಾರ ಅವರು ಶಾಶ್ವತತೆಯಿಂದಲೂ ಮಗನಾಗಿದ್ದರು. ತಂದೆ ಮಗನ ಸಂಬಂಧವು ದೇವತ್ವದೊಳಗಿನ ಒಂದು ಶಾಶ್ವತವಾದ ಸಂಬಂಧ. ಈ ದೃಷ್ಟಿಕೋನದ ಪ್ರಕಾರ ಅವರು ಭೂಮಿಗೆ ಬಂದಾಗ ತಮ್ಮ ಶಾಶ್ವತವಾದ ಮಗನ ಸ್ಥಾನಮಾನವನ್ನು ಮಾನವ ರೂಪದಲ್ಲಿ ವ್ಯಕ್ತಪಡಿಸಿದರು. ಇದು ಸಾಮಾನ್ಯವಾಗಿ ನಾವು ಕೇಳೋ ದೃಷ್ಟಿಕೋನ. ಆದ್ರೆ ಎರಡನೆಯದು, ಅದು ಬಹಳ ಕುತೂಹಲಕಾರಿಯಾಗಿರಬಹುದು. ಎರಡನೇ ದೃಷ್ಟಿಕೋನದ ಪ್ರಕಾರ ಮಗ ಎಂಬ ಬಿರುದು ಅವರ ಅವತಾರಕ್ಕೆ ಸಂಬಂಧಿಸಿದ್ದು. ಅಂದ್ರೆ ಶಾಶ್ವತತೆಯಲ್ಲಿ ಅವರು ದೇವರ ಎರಡನೇ ವ್ಯಕ್ತಿಯಾಗಿದ್ರು. ಆದರೆ ಸೃಷ್ಟಿಯ ಭಾಗವಾಗಿ ಮನುಷ್ಯನಾದಾಗ ಅವರು ತಂದೆಗೆ ವಿಧೇಯತೆ ತೋರುವ ಮೂಲಕ ಮಗನ ಪಾತ್ರವನ್ನು ವಹಿಸಿಕೊಂಡರು. ಓಕೆ. ಈ ದೃಷ್ಟಿಕೋನವು ಮಗ ಎನ್ನುವುದನ್ನು ಒಂದು ಪಾತ್ರ ಅಥವಾ ಸಂಬಂಧದ ಕಾರ್ಯವಾಗಿ ನೋಡ್ತದೆ. ಒಂದು ನಿಮಿಷ. ಆ ಎರಡನೇ ದೃಷ್ಟಿಕೋನ ಬಹಳ ಆಸಕ್ತಿಕರವಾಗಿದೆ. ಅವರು ಶಾಶ್ವತತೆಯಿಂದಲೂ ಮಗ ಆಗಿರಲಿಲ್ಲ, ಬದಲಾಗಿ ಕಾಲದಲ್ಲಿ ಮಗ ಆದ್ರು. ಅಂದ್ರೆ ಅದರ ಪರಿಣಾಮಗಳೇನು? ಅದು ದೇವರ ಸ್ವರೂಪದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೇಗೆ ಬದಲಾಯಿಸಬಹುದು? ಮೂಲ ಗ್ರಂಥಗಳು ಯಾವುದಕ್ಕಾದರೂ ಹೆಚ್ಚು ಒತ್ತು ಕೊಡುತ್ತವೆಯಾ? ಎರಡನೇ ದೃಷ್ಟಿಕೋನವನ್ನು ಒಪ್ಕೊಂಡ್ರೆ ದೇವತ್ವದೊಳಗಿನ ಸಂಬಂಧಗಳು ಕ್ರಿಯಾತ್ಮಕ ಮತ್ತು ಪಾತ್ರ ಆಧಾರಿತ ಅಂತೆ ಭಾವಿಸ್ಬೇಕಾಡುತ್ತೆ. ಇದು ತಂದೆ ಮಗನ ಸಂಬಂಧವನ್ನು ಶ್ರೇಣೀಕರಣಕ್ಕಿಂತ ಹೆಚ್ಚಾಗಿ ಕಾರ್ಯಗಳ ವಿಭಜನೆಯಾಗಿ ನೋಡ್ತದೆ. ಸರಿ. ಮೂಲ ಗ್ರಂಥಗಳು ಈ ಬಗ್ಗೆ ಸ್ಪಷ್ಟವಾದ ಒಂದೇ ಉತ್ತರವನ್ನು ಕೊಡುವುದಿಲ್ಲ. ಅದಕ್ಕಾಗಿಯೇ ಇದು ಇಂದಿಗೂ ದೇವತಾಶಾಸ್ತ್ರಜ್ಞರ ನಡುವೆ ಚರ್ಚೆಯ ವಿಷಯವಾಗಿದೆ. ಎರಡು ದೃಷ್ಟಿಕೋನಗಳು ಯೇಸುವಿನ ದೈವತ್ವವನ್ನು ಮತ್ತು ಅವರ ಕಾರ್ಯದ ಮಹತ್ವವನ್ನು ಎತ್ತಿ ಹಿಡಿತವೆ, ಆದರೆ ಅದನ್ನು ವಿವರಿಸುವ ರೀತಿಯಲ್ಲಿ ಭಿನ್ನವಾಗಿವೆ. ಈ ಚರ್ಚೆಯು ನೇರವಾಗಿ ನಮ್ಮ ಮುಂದಿನ ವಿಷಯಕ್ಕೆ, ಅಂದ್ರೆ ಏಕೈಕ ಪುತ್ರ ಮತ್ತು ಚೊಚ್ಚಲ ಮಗ ಎಂಬ ಎರಡು ಬಿರುದುಗಳಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಹೌದು. ಇವು ಒಂದೇ ರೀತಿ ಕೇಳಿಸಿದರೂ ಇವುಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ನೀವು ಹೇಳಿದಿರಿ. ಆದರೆ ಅದಕ್ಕೂ ಮೊದಲು ತಂದೆ ಮಗನ ಸಂಬಂಧ ದೇವತ್ವದಲ್ಲಿ ಒಬ್ಬರು ದೊಡ್ಡವರು ಇನ್ನೊಬ್ರು ಸಣ್ಣವರು ಅಂತ ಸೂಚಿಸುತ್ತದೆಯೇ? ಇಲ್ಲ. ಆಕ್ಚುಲಿ ಈ ಗೊಂದಲವನ್ನು ಮೊದಲು ನಿವಾರಿಸಬೇಕು. ನಮ್ಮ ಲೌಕಿಕ ತಿಳುವಳಿಕೆಯಲ್ಲಿ ತಂದೆ ಮಗನಿಗಿಂತ ದೊಡ್ಡವನು. ಆದರೆ ದೇವತ್ವದಲ್ಲಿ ತಂದೆ ದೇವರು ಮತ್ತು ಮಗ ದೇವರು ಸಮಾನರು. ಅವರ ಸಂಬಂಧವನ್ನು ಒಂದು ಕಾರ್ಪೊರೇಟ್ ಏಣಿಯ ಹಾಗೆ ನೋಡುವುದಕ್ಕಿಂತ ಅದೊಂದು ನೃತ್ಯದ ಹಾಗೆ ಕಲ್ಪಿಸಿಕೊಳ್ಳಬಹುದು. ನೃತ್ಯದಲ್ಲಿ ಇಬ್ಬರು ಪಾಲುದಾರರು ಸಮಾನರು, ಆದರೆ ಒಬ್ಬರು ಮುನ್ನಡೆಸಿದರೆ ಇನ್ನೊಬ್ಬರು ಅನುಸರಿಸ್ತಾರೆ. ಓ ವಾವ್! ಇಬ್ಬರ ಪಾತ್ರಗಳು ವಿಭಿನ್ನ, ಆದರೆ ಇಬ್ಬರೂ ಸಮಾನವಾಗಿ ಮುಖ್ಯ ಮತ್ತು ಸುಂದರವಾದದ್ದನ್ನು ಸೃಷ್ಟಿಸಲು ಅವಶ್ಯಕ. ಹಾಗೆಯೇ ದೇವತ್ವದಲ್ಲಿ ಇದು ಅಧಿಕಾರದ ಶ್ರೇಣಿಯಲ್ಲ, ಪ್ರೀತಿಯ ಮತ್ತು ಸೇವೆಯ ಸಂಬಂಧ. ಸರಿ. ಹಾಗಾದ್ರೆ ಆ ಎರಡು ಬಿರುದುಗಳ ಅರ್ಥವೇನು? ಮೊದಲು ಏಕೈಕ ಪುತ್ರ ಅಂದ್ರೇನು? ಏಕೈಕ ಪುತ್ರ ಅನ್ನೋದು ಅವರ ಅನನ್ಯತೆಯನ್ನು ಮತ್ತು ದೈವತ್ವವನ್ನು ಸೂಚಿಸುತ್ತೆ. ನಮ್ಮ ಮೂಲಗ್ರಂಥಗಳಲ್ಲಿ ಕೊರಿಯನ್ ದೇವತಾಶಾಸ್ತ್ರದ ದೃಷ್ಟಿಕೋನವನ್ನು ಉಲ್ಲೇಖಿಸಲಾಗಿದೆ. ಕೊರಿಯನ್ ದೃಷ್ಟಿಕೋನವೇ? ಯಾಕೆ? ಯಾಕಂದ್ರೆ ಕೊರಿಯನ್ ಭಾಷೆಯಲ್ಲಿ ಈ ಪದಗಳಿಗೆ ಇರುವ ಸೂಕ್ಷ್ಮ ವ್ಯತ್ಯಾಸಗಳು ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತವೆ. ಕೊರಿಯನ್ ಭಾಷೆಯಲ್ಲಿ ಏಕೈಕ ಪುತ್ರನನ್ನು ದೊಕ್ ಸೆಂಗ್ಜಾ ಎನ್ನುತ್ತಾರೆ. ದೊಕ್ ಸೆಂಗ್ಜಾ? ಹೌದು. ಇಲ್ಲಿ ದೊಕ್ ಅಂದರೆ ಒಬ್ಬನೇ ಅಥವಾ ಅನನ್ಯ ಅಂತ, ಮತ್ತು ಸೆಂಗ್ ಅಂದ್ರೆ ಜೀವ ಅಥವಾ ಹುಟ್ಟು ಅಂತ. ಓಕೆ. ಹಾಗಾಗಿ ದೊಕ್ಸಂಗ್ಜಾ ಅಂದ್ರೆ ಅನನ್ಯವಾಗಿ ಜನಿಸಿದವನು. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು: ಸೃಷ್ಟಿಯ ಭಾಗವಾಗಿಯೂ, ಅಂದ್ರೆ ಮನುಷ್ಯನಾಗಿಯೂ,
ದೇವರಾಗಿರುವ ಏಕೈಕ ವ್ಯಕ್ತಿ ಅವರೇ. ಸರಿ. ಮನುಷ್ಯರು ದೇವರ ಮಕ್ಕಳಾಗಬಹುದೇ ಹೊರತು ದೇವರು ಆಗಲು ಸಾಧ್ಯವಿಲ್ಲ. ಹಾಗಾಗಿ ಏಕೈಕ ಪುತ್ರ ಎಂಬ ಬಿರುದು ಅವರಿಗೆ ಮಾತ್ರ ಸೇರಿದ್ದು. ಅಂದ್ರೆ ಇದನ್ನೊಂದು ELI 5 ರೀತಿಯಲ್ಲಿ ಹೇಳಬೇಕಂದ್ರೆ ಹಾ, ಏಕೈಕ ಪುತ್ರ ಅನ್ನೋದು ಇದು ಮೂಲ ಒಂದು ಮತ್ತು ಏಕೈಕ ಮಾದರಿ ಪ್ರೋಟೋಟೈಪ್ ಇದ್ದ ಹಾಗೆ. ಇದರ ಇನ್ನೊಂದು ಪ್ರತಿ ಇರಲು ಸಾಧ್ಯವಿಲ್ಲ. ಪರ್ಫೆಕ್ಟ್. ಅದೇನೆ. ಓಕೆ, ಅದು ಅವರ ದೈವಿಕ ಅನನ್ಯತೆಗೆ ಸಂಬಂಧಿಸಿದ್ದು. ಹಾ, ಹಾಗಾದ್ರೆ ಚೊಚ್ಚಲ ಮಗ ಅಥವಾ ಕೊರಿಯನ್ ಭಾಷೆಯಲ್ಲಿ ಜಾಂಗ್ಜಾ ಅಂದ್ರೇನು? ಚೊಚ್ಚಲ ಮಗ ಅನ್ನೋದು ಅವರ ನಾಯಕತ್ವ ಮತ್ತು ಸೃಷ್ಟಿಯಲ್ಲಿನ ಅವರ ಸ್ಥಾನವನ್ನು ಸೂಚಿಸುತ್ತೆ. ಇದು ಹುಟ್ಟಿನ ಕ್ರಮಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಜವಾಬ್ದಾರಿಯ ಬಿರುದು. ಕೊಲೊಸೆ 1:18 ಹೇಳುವಂತೆ ಅವರು ಸತ್ತವರೊಳಗಿಂದ ಮೊದಲು ಎದ್ದು ಬಂದವರಾಗಿ ಎಲ್ಲದರಲ್ಲಿಯೂ ಪ್ರಮುಖರಾದರು. ಚೊಚ್ಚಲ ಮಗ ಅಂದ್ರೆ ಮೊದಲಿಗ, ಶಿರಸ್ಸು ಅಥವಾ ಸರ್ವೋಚ್ಚ ಆಡಳಿತಗಾರ. ELI 5 ರೀತಿಯಲ್ಲಿ ಹೇಳೋದಾದ್ರೆ? ಹೇಳೋದಾದ್ರೆ ಚೊಚ್ಚಲ ಮಗ ಅನ್ನೋದು ಇದು ಒಂದು ಹೊಸ ಉತ್ಪಾದನಾ ಸರಣಿಯ ಮೊದಲ ಮಾದರಿ ಮತ್ತು ಮುಂದೆ ಬರುವ ಎಲ್ಲವೂ ಇದರಂತೆ ಇರುತ್ತದೆ ಅನ್ನೋ ಹಾಗೆ. ವಾವ್! ಅವರು ಹೊಸ ಮಾನವೀಯತೆಯ ಮೊದಲ ಮಾದರಿಯಾದರು. ನಾನು ಸತ್ಯ ಹೇಳ್ಬೇಕಂದ್ರೆ ಚೊಚ್ಚಲ ಮಗ ಅನ್ನೋ ಪದವನ್ನು ಜೀವನ ಪರ್ಯಂತ ಕೇಳಿದ್ದೇನೆ, ಆದ್ರೆ ಪುನರುತ್ಥಾನಗೊಂಡವರಲ್ಲಿ ಮೊದಲಿಗರು ಅಂತ ಅಷ್ಟೇ ಅನ್ಕೊಂಡಿದ್ದೆ. ಆದರೆ ಇದೊಂದು ಸರ್ವೋಚ್ಚ ನಾಯಕತ್ವದ ಬಿರುದು, ಅದು ಸೇವೆಯ ಮೂಲಕ ಗಳಿಸಿದ್ದು ಅನ್ನೋದು ಇದು ನನ್ನ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಿದೆ. ನಿಖರವಾಗಿ. ಮತ್ತು ಇಲ್ಲಿಯೇ ನಮ್ಮ ಕಥೆಯ ಅಂತಿಮ ಮತ್ತು ಅತ್ಯಂತ ಶಕ್ತಿಯುತವಾದ ತಿರುವಿದೆ. ಅದೇನು? ಮೂಲ ಗ್ರಂಥಗಳ ಪ್ರಕಾರ ಚೊಚ್ಚಲ ಮಗ ಆಗಬೇಕಾದರೆ ಮೊದಲು ಸೇವಕನಾಗಬೇಕು. ಅಂದ್ರೆ ಈ ಅಧಿಕಾರವನ್ನು ಹೋರಾಟದಿಂದಾಗಲಿ ಒತ್ತಾಯದಿಂದಾಗಲಿ ಪಡೆದಿದ್ದಲ್ಲ. ಖಂಡಿತ ಅಲ್ಲ. ನಿಜವಾದ ಚೊಚ್ಚಲ ಮಗ ಯಾರೆಂದರೆ ತನ್ನ ತಮ್ಮಂದಿರಿಗಾಗಿ ಅಂದ್ರೆ ಮನುಷ್ಯರಿಗಾಗಿ ತನ್ನನ್ನು ತಾನೇ ತ್ಯಾಗ ಮಾಡುವನು, ಪ್ರೀತಿಯಿಂದ ಅವರಿಗೆ ಸೇವೆ ಮಾಡುವನು, ಅವರಿಗೆ ಮಾದರಿಯಾಗಿ ನಿಲ್ಲುವವನು. ಯೇಸು ಮರಣದವರೆಗೂ ಸೇವೆ ಮಾಡಿ ಈ ಚೊಚ್ಚಲ ಮಗ ಎಂಬ ಬಿರುದನ್ನು ಸ್ಥಾಪಿಸಿದರು ಮತ್ತು ಅದಕ್ಕೆ ಅರ್ಹರೆಂದು ಸಾಬೀತುಪಡಿಸಿದರು. ಹೌದು, ನಮ್ಮ ಜಗತ್ತಿನಲ್ಲಿ ಅಧಿಕಾರವನ್ನು ಪಡೆದ ಮೇಲೆ ಸೇವೆ ಮಾಡಿಸಿಕೊಳ್ಳುತ್ತಾರೆ. ಆದರೆ ಈ ದೈವಿಕ ವ್ಯವಸ್ಥೆಯಲ್ಲಿ ಮರಣದವರೆಗೂ ಸೇವೆ ಮಾಡಿದ್ದಕ್ಕಾಗಿಯೇ ಅತ್ಯುನ್ನತ ಅಧಿಕಾರ ಸಿಗುತ್ತದೆ. ಇದುವೇ ಬಹುಶಃ ನಾವು ಚರ್ಚಿಸಿದ ದೊಡ್ಡ ತಿರುವು. ಹೌದು, ಇದುವೇ ಅಂತಿಮ ತಿರುವು. ಅಧಿಕಾರದ ಸ್ವರೂಪವನ್ನೇ ಮರುವ್ಯಾಖ್ಯಾನಿಸುವುದು. ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದೇ? ಹೇಳಿ. ದೇವರ ಎರಡನೆಯ ವ್ಯಕ್ತಿಯು ಮರಣವನ್ನು ಸೋಲಿಸಿ ಮನುಷ್ಯರನ್ನು ಅದರ ಭಯದಿಂದ ಬಿಡಿಸಲು ಮನುಷ್ಯನಾದರೂ ಇದು ಮೊದಲ ತಿರುವು. ಹೌದು. ಈ ಗುರಿಗಾಗಿ ದೇವದೂತರಿಗಿಂತಲೂ ಕೆಳಗೆ ಇಳಿದು ಅವಮಾನದ ಮೂಲಕವೇ ಮಹಿಮೆಯನ್ನು ಪಡೆದರು. ಇದು ಎರಡನೆಯ ತಿರುವು. ಸರಿ. ಮನುಷ್ಯರ ಸಹೋದರನಾಗಿ ದೇವರಾಗಿ ತಮ್ಮ ಅನನ್ಯತೆಯನ್ನು ಏಕೈಕ ಪುತ್ರ ಎಂಬ ಬಿರುದಿನ ಮೂಲಕ ಮತ್ತು ಪುನರುತ್ಥಾನಗೊಂಡ ಸರ್ವೋಚ್ಚ ನಾಯಕನಾಗಿ ಚೊಚ್ಚಲ ಮಗ ಎಂಬ ಬಿರುದಿನ ಮೂಲಕ ಸ್ಥಾಪಿಸಿದರು. ಮತ್ತು ಅಂತಿಮವಾಗಿ ಅತ್ಯುನ್ನತ ಅಧಿಕಾರವನ್ನು ಸೇವೆಯ ಮೂಲಕ ಗಳಿಸಬಹುದು ಎಂದು ತೋರಿಸಿ ಅಧಿಕಾರದ ನಮ್ಮ ತಿಳುವಳಿಕೆಯನ್ನೇ ತಲೆಕೆಳಗಾಗಿಸಿದರು. ಅದ್ಭುತವಾದ ಸಾರಾಂಶ. ಎಲ್ಲಾ ತಿರುವುಗಳನ್ನು ಸರಿಯಾಗಿ ಹಿಡಿದಿಟ್ಟಿದ್ದೀರಿ. ಈ ಚರ್ಚೆಯನ್ನು ಮುಗಿಸುವಾಗ ಕೇಳುಗರು ಯೋಚಿಸಲು ಮೂಲಗ್ರಂಥಗಳು ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತವೆ. ಓಕೆ. ಚೊಚ್ಚಲ ಮಗ ಎಂಬ ಬಿರುದು ಸ್ವಯಂ ತ್ಯಾಗದ ಸೇವೆಯಿಂದ ವ್ಯಾಖ್ಯಾನಿಸಲ್ಪಡುವುದಾದರೆ ಆ ಬಿರುದು ಒಮ್ಮೆ ಗಳಿಸಿ ಮುಗಿಯುವಂತಹ ತಲೆಯ ಮೇಲೆ ಧರಿಸುವ ಕಿರೀಟವೇ? ಅಥವಾ ಅದು ಪ್ರತಿದಿನವೂ ಹೊತ್ತು ನಡೆಯಬೇಕಾದ, ಪ್ರೀತಿಯಿಂದ ಮಾಡಬೇಕಾದ ಸೇವೆಯ ಸಂಕೇತವಾದ ಒಂದು ತುವಾಲಿಯೇ? ನಿಜವಾದ ಅಧಿಕಾರವು ಸ್ಥಿರವಾದದ್ದಲ್ಲ, ಅದೊಂದು ನಿರಂತರವಾದ ಪ್ರೀತಿಯ ಕ್ರಿಯೆ ಎಂಬುದನ್ನು ಇದು ಸೂಚಿಸುತ್ತದೆ.